ವಿದ್ಮಹೇ ವೈದ್ಯರಾಜಾಯ ಧೀಮಹಿ ತನ್ನೋ ಧನ್ವಂತರಿ ಪ್ರಚೋದಯಾತ್. ನಮಾಮಿ ಧನ್ವಂತರಿಂ ಆದಿದೇವಂ ಸುರಾಸುರೈರ್ವಂದಿತಪಾದಪದ್ಮಂ ಲೋಕೆ ಜರಾರುಗ್ಭಯಮೃತ್ಯುನಾಶಂ ದಾತಾರಮೀಶಂ ವಿವಿಧೌಷಧೀನಾಂ. ಪ್ರತಿಯೊಬ್ಬ ವ್ಯಕ್ತಿಯ ಹಂಬಲ ಗುರಿ ಆರೋಗ್ಯವನ್ನು ಹೊಂದುವುದಾಗಿದೆ. ಆರೋಗ್ಯ ಕೆಟ್ಟಾಗ ಸುತ್ತಮುತ್ತಲಿನ ವ್ಯಕ್ತಿಗಳಲ್ಲಿ, ಕಚೇರಿಯಲ್ಲಿ, ಅಕ್ಕಪಕ್ಕದ ಮನೆಯಲ್ಲಿ ಯಾರಾದರೂ ರೋಗ ರುಜಿನಗಳಿಗೆ ತುತ್ತಾದಾಗ ಉಳಿದ ವ್ಯಕ್ತಿಗಳು ಎಚ್ಚೆತ್ತುಕೊಳ್ತಾರೆ. ಡಯಾಬಿಟಿಸ್ ಅಥವಾ ಸಕ್ಕರೆ ಕಾಯಿಲೆ ಉಂಟು ಅಂತ ಹೇಳಿದ ತಕ್ಷಣ ಸಿಹಿ ಪದಾರ್ಥ ಸ್ವೀಟ್ಸನ್ನು ತಿನ್ನೋದನ್ನು ನಿಲ್ಲಿಸ್ತಾರೆ. ಪ್ರತಿನಿತ್ಯ ಓಡಾಡದ ವ್ಯಕ್ತಿ, ಒಂದು ಹೆಜ್ಜೆ ನೀಡದ ವ್ಯಕ್ತಿ ವ್ಯಾಯಾಮ, ವಾಕಿಂಗ್, ಜಿಮ್ ಇತ್ಯಾದಿಗಳಲ್ಲಿ ಹೋಗಿ ಶರೀರ ದಂಡನೆಯನ್ನು ಮಾಡಿಕೊಳ್ತಾರೆ. ಈ ವ್ಯಾಯಾಮ ಹೇಳುವಂಥದ್ದು ಆರೋಗ್ಯದ ದೃಷ್ಟಿಯಿಂದ ಅತಿ ಅವಶ್ಯಕವಾಗಿದೆ. ವ್ಯಾಯಾಮದ ಬಗ್ಗೆ ವಿವಿಧ ಮೀಡಿಯಾಗಳಲ್ಲಿ ಅದರ ಇಂಪಾರ್ಟೆನ್ಸ್ ಅಥವಾ ಪ್ರಾಮುಖ್ಯತೆಗಳು ಸಮಾಜದಲ್ಲಿರುವಂಥ ವ್ಯಕ್ತಿಗಳಿಗೆ ತಿಳಿದು ಬರ್ತಾ ಇದೆ. ಇಂದಿನ ದಿನಗಳಲ್ಲಿ ಬೊಜ್ಜು ರೋಗ ಹೇಳುವಂಥದ್ದು, ಹೈಪರ್ ಟೆನ್ಷನ್ ಅಥವಾ ರಕ್ತಚಾಪ ಸಾಮಾನ್ಯವಾಗಿ ಕಂಡುಬರ್ತಾ ಇದೆ. ಮುಂದುವರಿದ ದೇಶಗಳಲ್ಲಿ, ವಿಶೇಷವಾಗಿ ಸಣ್ಣ ಮಕ್ಕಳಲ್ಲೂ ಸಹ ಈ ಬೊಜ್ಜುತನ ಹೇಳುವಂಥದ್ದು ಪ್ರಮುಖ ರೋಗ ಅಥವಾ ಕಾಯಿಲೆ ಆಗಿದೆ. ಯಾಕೆ ಅಂತ ಹೇಳಿದರೆ, ಸ್ಕೂಲಿಗೆ ಹೋಗುವ ಮಕ್ಕಳು ಮನೆಯಿಂದ ಹೊರಗಡೆ ಬಂದ ತಕ್ಷಣ ವಾಹನ ಸೌಲಭ್ಯ ಇರ್ತದೆ, ಕಾರಲ್ಲಿ ಹೋಗ್ತಾರೆ, ಸ್ಕೂಲ್ನ ಬಸ್ಸುಗಳು ಅಥವಾ ಬೇರೆ ವೆಹಿಕಲ್ಗಳಿರ್ತದೆ. ಶಾಲೆಯಿಂದ ವಾಪಸ್ ಬರುವಾಗಲೂ ಸಹ ಇದೇ ಕತೆ. ಹೊರಾಂಗಿನ ಆಟಗಳು ಕಂಡು ಬರ್ತಾನೆ ಇಲ್ಲ. ಮನೆಯಲ್ಲಿ ಕೂತ್ರೆ ಟಿ ವಿ ಮುಂದೆ, ಕಂಪ್ಯೂಟರ್ ಮುಂದೆ ಗಂಟೆಗಟ್ಟಲೆ ಕೂತ್ಕೊಳ್ತಾರೆ. ಇಂತಹ ವ್ಯಕ್ತಿಗಳಲ್ಲಿ ಬೊಜ್ಜುತನ ಅಲ್ಲದೆ ಬೇರೇನು ಬರುವಂತಹ ಸಂದರ್ಭಗಳಿಲ್ಲ. ಆಫೀಸಿಗೆ ಹೋಗುವವರಲ್ಲೂ ಸಹ ಮನೆಯಿಂದ ಕಾರ್ನಲ್ಲಿ ಹೊರಟ್ರೆ ಆಫೀಸ್ವರೆಗೆ ನಡೆದಾಡುವಂಥ ಸಂದರ್ಭನೇ ಇಲ್ಲ. ಆಫೀಸ್ನಲ್ಲಿ ಲಿಫ್ಟು, ಆಫೀಸ್ ಟೇಬಲ್ ಮೇಲೆ ಊಟ ಬರ್ತದೆ. ಆಫೀಸ್ ಬಿಟ್ಟು ಗಂಟೆಗಟ್ಟಲೆ ಆಫೀಸಲ್ಲಿ ಕೂತು ಆಫೀಸ್ ಬಿಟ್ಟು ಬರುವಾಗ ಸಹ ವೆಹಿಕಲಲ್ಲೇ ಬರುವಂಥದ್ದು. ಯಾವುದೇ ವ್ಯಕ್ತಿಯಲ್ಲಿ ಶರೀರದ ಶ್ರಮ ಅಥವಾ ಶರೀರ ದಂಡನೆ ಆಗುವುದೇ ಇಲ್ಲ. ಯಾವುದೇ ರೀತಿಯಾದಂಥ ವ್ಯಾಯಾಮ ಚಟುವಟಿಕೆಗಳಿಲ್ಲದಾಗ ಹಲವಾರು ರೋಗಗಳನ್ನು ಇನ್ವೈಟ್ ಮಾಡಿದಾಗೆ ಆಹ್ವಾನ ಮಾಡಿದಂತೆ. ಮೊದಲಿನ ಕಾಲದಲ್ಲಿ ಮನೆ ಕೆಲಸ ಇರ್ಬೋದು, ತೋಟ ಗದ್ದೆ ಕೆಲಸಗಳಿರ್ಬೋದು, ಹೊರಗಡೆ ಓಡಾಡಲಿಕ್ಕೆ ತಿರುಗಾಡಲಿಕ್ಕೆ ನಡ್ಕೊಂಡು ಹೋಗಬೇಕಿತ್ತು, ಸೈಕಲ್ ತುಳಿಬೇಕಿತ್ತು. ಮನೆ ಕೆಲಸಗಳನ್ನೆಲ್ಲ ಅವರವರೇ ಮಾಡಬೇಕಾಗಿತ್ತು. ಈಗ ಹಾಗಿಲ್ಲ. ಪ್ರತಿಯೊಬ್ಬರ ಮನೆಯಲ್ಲೂ ಮನೆ ಕೆಲಸಕ್ಕೆ ಒಂದೆರಡು ಆಳಿರ್ತಾರೆ. ಹಿಂದಿನ ಕಾಲದಲ್ಲಿ ಲ್ಯಾಂಡ್ಲೈನ್ ಇತ್ತು. ಅಟ್ಲೀಸ್ಟ್ ಲ್ಯಾಂಡ್ಲೈನ್ ಎತ್ತೋದಕ್ಕಾದ್ರೂ ಅಷ್ಟು ದೂರ ನಡಿಬೇಕಿತ್ತು. ಈಗ ಕೈ ಬಳಿ ಪಾಕೆಟ್ನಲ್ಲಿ ಮೊಬೈಲ್ ಇರ್ತದೆ. ಸ್ನಾನಕ್ಕೆ ಹೋದರೆ ನಿಂತರೆ ಸಾಕು, ಮೇಲ್ಗಡೆಯಿಂದ ಶವರ್ನಲ್ಲಿ ನೀರು ಬರ್ತದೆ. ಫ್ಯಾನ್ ಆನ್ ಮಾಡಲಿಕ್ಕೆ ಸ್ವಿಚ್ ಹತ್ರ ಹೋಗಬೇಕಳಿಲ್ಲ, ರಿಮೋಟ್ ಕಂಟ್ರೋಲ್ಡ್ ಇದೆ. ಟಿ ವಿಗೂ ರಿಮೋಟ್ ಕಂಟ್ರೋಲು. ಯಾವುದೇ ರೀತಿಯಾದಂಥ ಒಂದು ದೈಹಿಕ ಚಟುವಟಿಕೆಗಳೇ ಇಲ್ಲ. ಈ ದೈಹಿಕ ಚಟುವಟಿಕೆಗಳಿಲ್ಲದಿದ್ದಾಗ ಯಾವುದೇ ರೀತಿಯಾದಂಥ ಶರೀರಕ್ಕೆ ವ್ಯಾಯಾಮಗಳು, ಎಕ್ಸಸೈಸ್ ಇಲ್ಲದೇ ಇದ್ದಾಗ ಹಲವಾರು ರೋಗಗಳು ಬರಲಿಕ್ಕೆ ಕಾರಣ ಆಗ್ತದೆ.